Hello everyone, I am Pavitra Mallikarjun. In today's session, I am going to discuss about active and passive voice. Last class ಅಲ್ಲಿ ನಾನು active ಮತ್ತೆ passive voice ನ introduction ಅನ್ನ ಮಾಡಿದ್ದೆ. ಅಂದ್ರೆ ಅದರ ಯೂಸೇಜ್ ಏನಿದೆ, ಅದರ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ದಾಗ ಏನ್ ಬರಿಬೇಕು, ಅದನ್ನ ಆಬ್ಜೆಕ್ಟ್ ಪ್ಲೇಸ್ ತಗೊಂಡೋದಾಗ ಏನಾಗಿ ಕನ್ವರ್ಟ್ ಮಾಡಬೇಕು, ಈ ರೀತಿಯಾಗಿ ಆಮೇಲೆ ಯಾವ ರೀತಿಯ ಸೆಂಟೆನ್ಸ್ ಗಳನ್ನ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಕ್ ಬರುತ್ತೆ, ಯಾವ ರೀತಿಯಾಗಿರುವನ್ನ ಕನ್ವರ್ಟ್ ಮಾಡಕ್ ಬರಲ್ಲ, ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಈ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದೀನಿ ಅಂದ್ರೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅನ್ನ ಒಂದು ಟೆನ್ಸ್ ಬೇಸ್ ಮೇಲೆ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಸೆಂಟೆನ್ಸಸ್ ಫಾರ್ಮುಲಾಸ್ ನ ಹೇಳ್ಕೊಂತ ಹೋಗ್ತೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಕ್ಲಾಸ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ಟೆನ್ಸ್ ಬೇಸ್ಡ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಇದನ್ನ ಕರಿಬಹುದು. ಅಂದ್ರೆ ಏನು, ನಮಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಲಾಸ್ಟ್ ಕ್ಲಾಸ್ ಅಲ್ಲಿ ತಗೊಂಡಿದ್ದೆ ರಾಮ ಕಿಲ್ಡ್ ರಾವಣ ಅಂತ ಹೇಳ್ಬಿಟ್ಟು ಈ ಸೆಂಟೆನ್ಸ್ ಅನ್ನ ತಗೊಂಡಿದ್ದೆ. ಈ ಸೆಂಟೆನ್ಸ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದಾಗ ಈ ವಾಯ್ಸ್ ಒಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಯಾವ ಟೆನ್ಸ್ ಅಲ್ಲಿ ಬೇಕಾದ್ರೂ ಇರಬಹುದು. ಅದನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದಾಗ ನಮಗೆ ಟೆನ್ಸ್ ರೂಲ್ಸ್ ನಮಗೆ ಗೊತ್ತಿರಬೇಕು. ಆದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವಾಗ್ಲೂ V3 ಫಾರ್ಮ್ ಅಲ್ಲಿನೇ ನಾವು ಮೇನ್ ವರ್ಬ್ ಅನ್ನ ಬರಿಬೇಕಾಗುತ್ತೆ. ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದ್ರ ಬೇಸ್ ಮೇಲೆನೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಳ್ಬೇಕಾಗುತ್ತೆ. ಆದ್ರೆ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೊಳ್ಬೇಕಾಗಿದ್ದು ಈ ಆಬ್ಜೆಕ್ಟ್ ನ ಬೇಸ್ ಮೇಲೆ. ಅಂದ್ರೆ ಈ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ತಗೋಬೇಕು, ಪ್ಲೂರಲ್ ಇದ್ರೆ ಪ್ಲೂರಲ್ ಅಲ್ಲಿ ತಗೋಬೇಕು, ಪ್ರೆಸೆಂಟ್ ಅಲ್ಲಿ ಇದ್ರೆ ಪ್ರೆಸೆಂಟ್ ಆಗಿರುವಂತಹ ಹೆಲ್ಪಿಂಗ್ ವರ್ಬ್ಸ್, ಪಾಸ್ಟ್ ಅಲ್ಲಿ ಇದ್ರೆ ಪಾಸ್ಟ್ ಅಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್, ಫ್ಯೂಚರ್ ಇದ್ರೆ ಫ್ಯೂಚರ್ ಹೆಲ್ಪಿಂಗ್ ವರ್ಬ್ಸ್. ಇದರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೋಟಲ್ ನಮಗೆ ಎಷ್ಟು ಟೆನ್ಸ್ ಗಳಿದಾವೆ? ಟೋಟಲ್ 12 ಟೆನ್ಸಸ್. ಅದರಲ್ಲಿ ಎಷ್ಟು ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಕ್ಕೆ ಬರುತ್ತೆ? ಎಸ್, 8 ಟೆನ್ಸ್ ಗಳನ್ನ ಕನ್ವರ್ಟ್ ಮಾಡಕ್ಕೆ ಬರುತ್ತೆ. ಇನ್ನು 4 ಬರಲ್ಲ. ಅವು ಯಾವ್ಯಾವು ಅಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಬರಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಲ್ಲ. ಈ 4 ಸೆಂಟೆನ್ಸ್ ಗಳನ್ನ, ಈ 4 ಟೆನ್ಸ್ ಅಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಸ್ಟೇಟ್ಮೆಂಟ್ಸ್ ಗಳನ್ನು ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡಬಹುದು. ಇನ್ನು ಯಾವ್ಯಾವ ರೀತಿಯಾದಂತಹ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿ ಮಾಡಿದ್ದೆ. ಎಷ್ಟು ಟೈಪ್ಸ್ ಹೇಳಿದ್ದೆ? 4 ಟೈಪ್ಸ್. ಅದರಲ್ಲಿ ಯಾವ ಸೆಂಟೆನ್ಸ್ ನಮಗೆ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ದೆ? ಎಕ್ಸ್ಕ್ಲಾಮೇಷನ್ ಇರುವಂತಹ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಇನ್ನೆಂತೆಂತ ಸೆಂಟೆನ್ಸ್ ಗಳು ನಮಗೆ ಕನ್ವರ್ಟ್ ಮಾಡಕ್ಕೆ ಬರಲ್ಲ? ಟ್ರಾನ್ಸಿಟಿವ್ ವರ್ಬ್ಸ್ ಇಲ್ಲದೆ ಇರುವಂತಹ, ಅಂದ್ರೆ ನಮಗೆ ಒಂದು ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇರಲೇಬೇಕು, ಇದ್ದಾಗ ಮಾತ್ರ ಆ ಸೆಂಟೆನ್ಸ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಕ್ಕೆ ಬರುತ್ತೆ. ಇಷ್ಟು ಒಂದು ನಿಮ್ಗೆ ನೆನಪಿರ್ಬೇಕು. ಆಮೇಲೆ ಪರ್ಸನಲ್ ಪ್ರೊನೌನ್ಸ್ ಆಗಿರುವಂತಹ ಐ, ವಿ, ಯು, ದೇ, ಹಿ, ಶಿ, ಇಟ್ ಇವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಾಗ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಿದಾಗ ಇವೆಲ್ಲ ಆಬ್ಜೆಕ್ಟ್ ಪ್ಲೇಸ್ ಗೆ ಹೋಗ್ತವೆ. ಅವಾಗ ಇವುಗಳು ಏನೇನಾಗಿ ಕನ್ವರ್ಟ್ ಆಗ್ತವೆ? ಐ ಇದ್ರೆ ಮೀ ಆಗುತ್ತೆ, ವಿ ಇದ್ರೆ ಅಸ್ ಆಗುತ್ತೆ, ಯು ಇದ್ರೆ ಆಸ್ ಇಟ್ ಈಸ್ ಯು ಇರುತ್ತೆ, ಇಟ್ ಇದ್ರೆ ಕೂಡ ಆಸ್ ಇಟ್ ಈಸ್ ಇಟ್ ಇರುತ್ತೆ, ಹಿ ಇದ್ರೆ ಹಿಮ್, ಶಿ ಇದ್ರೆ ಹರ್. ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗ್ತವೆ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಈಗ ಟೆನ್ಸ್ ಬೇಸ್ ಮೇಲೆ ಯಾವ ಸೆಂಟೆನ್ಸ್ ಅನ್ನ ಯಾವ ಒಂದು ಸ್ಟ್ರಕ್ಚರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಲಿಯೋಣಂತೆ. ಈಗ ಪ್ರೆಸೆಂಟ್ ಟೆನ್ಸ್, ಅದರಲ್ಲೂ ಮೊದಲನೇದು ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಅನ್ನ ನಾವು ಯಾವ ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು? ನಮಗೆ ನೋಡಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಇಲ್ಲಿ ಪ್ರೆಸೆಂಟ್ ಇದ್ರೆ ಇಲ್ಲಿ ಕೂಡ ಪ್ರೆಸೆಂಟೇ ಇರ್ಬೇಕು, ಇಲ್ಲಿ ಪಾಸ್ಟ್ ಇದ್ರೆ ಇಲ್ಲಿ ಕೂಡ ಪಾಸ್ಟ್ ಇರ್ಬೇಕು. ಅಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಕೂಡ ಪ್ರೆಸೆಂಟ್ ಟೆನ್ಸ್ ಇರ್ಬೇಕು. ಆಕ್ಟಿವ್ ವಾಯ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೂಡ ಪಾಸ್ಟ್ ಟೆನ್ಸ್ ಇರ್ಬೇಕು ಅನ್ನೋದು ನಮಗೆ ನೆನಪಿರ್ಲಿ. ಓಕೆ, ಸಿಂಪಲ್ ಪ್ರೆಸೆಂಟ್ ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು? ನಾನು ಟೆನ್ಸಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳಿ. ಇದನ್ನೇ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗೆ? ನಾನು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಓಕೆ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿರೋದು ಆಬ್ಜೆಕ್ಟ್ ಪ್ಲೇಸಿಗೆ ಹೋಗುತ್ತೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿರೋದು ಸಬ್ಜೆಕ್ಟ್ ಪ್ಲೇಸಿಗೆ ಹೋಗುತ್ತೆ. ರಿವರ್ಸ್ ಬರೀತಿದ್ದೀನಿ. ಇಲ್ಲೇ ಇರುವಂತಹ ಸ್ಟೇಟ್ಮೆಂಟ್ ಅನ್ನ ರಿವರ್ಸ್ ಮಾಡಿ ನಾನು, ನೀವು ಡೈರೆಕ್ಟ್ ಆನ್ಸರ್ ಅನ್ನ ಈ ಫಾರ್ಮುಲಾ ಬಹಟ್ ಮಾಡಿದ್ರೇನೆ ಬರಿಬಹುದು, ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ,
ಈಗ ನಾವು ಸಬ್ಜೆಕ್ಟ್ ಪ್ಲೇಸ್ ಗೆ ಆಬ್ಜೆಕ್ಟ್ ಅನ್ನ ತಗೊಂಡಿದ ತಕ್ಷಣನೇ ಹೆಲ್ಪಿಂಗ್ ವರ್ಬ್ಸ್ ಹಾಕ್ಬೇಕು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಗೆ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಬರಲ್ಲ ಅಂತ ನೀವು ಅನ್ಕೋಬಹುದು. ಆದ್ರೆ ನಮಗೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೆಲವು ಸಲ ವರ್ಬ್ಸ್ ಇಂದ ನಮಗೆ ಗೊತ್ತಾಗದೆ ಇರಬಹುದು, ಅವಾಗ ಹೆಲ್ಪಿಂಗ್ ವರ್ಬ್ಸ್ ಸಹಾಯ ಮಾಡ್ತವೆ. ಸೊ ಇನ್ನೊಂದು ರೂಲ್ಸ್ ಏನಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕಂಪಲ್ಸರಿಯಾಗಿ ಹೆಲ್ಪಿಂಗ್ ವರ್ಬ್ಸ್ ಇರ್ಲೇಬೇಕು ಅನ್ನೋದು ನೆನಪಿರ್ಲಿ. ಓಕೆ, ಇದರಲ್ಲಿ ಮತ್ತೆ ಪ್ರೆಸೆಂಟ್ ಟೆನ್ಸ್ ಇದೆ. ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ ನಾವು ತಗೋಬಹುದು? ಈಸ್, ಆಮ್, ಆರ್ ಅನ್ನ ತಗೋಬಹುದು ಅಲ್ವಾ. ಸಿಂಗ್ಯುಲರ್ ಇದ್ರೆ ಈಸ್ ತಗೊಂತೀವಿ, ಪ್ಲೂರಲ್ ಇದ್ರೆ ಆರ್ ತಗೊಂತೀವಿ. ಇಲ್ಲಿ ನಾನು ಯಾಮ್ ಯಾಕೆ ಬರ್ದಿಲ್ಲ ಅಂದ್ರೆ ಇಲ್ಲಿ ಐ ಅಂತ ಬಂದ್ರೆ ಆಟೋಮೆಟಿಕ್ ಅದು ಸಬ್ಜೆಕ್ಟ್ ಪ್ಲೇಸ್ ಅಂದ್ಬಿಟ್ಟು ಆಬ್ಜೆಕ್ಟ್ ಪ್ಲೇಸ್ ಗೆ ಕನ್ವರ್ಟ್ ಆಗುತ್ತೆ. ಹಂಗಿದ್ದಾಗ ಅದ್ರ ಬಗ್ಗೆ ನಾವು ಆಮ್ ಅಂತ ನಾವು ಲಾಸ್ಟ್ ಗೆ ಬರೆಯಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈಸ್ ಮತ್ತೆ ಆರ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇದಾದ ತಕ್ಷಣನೇ ಮೇನ್ ವರ್ಬ್ ಇರ್ಬೇಕು. ಅದು ಯಾವ ಫಾರ್ಮ್ ಅಲ್ಲಿ ಇರ್ಬೇಕು? V3 ಕಂಪಲ್ಸರಿ V3 ಫಾರ್ಮ್ ಅಲ್ಲೇ. ಅದು ಯಾವ ಟೆನ್ಸ್ ಅಲ್ಲಿ ಇದ್ರೂ ಕೂಡ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಿದಾಗ V3 ಫಾರ್ಮ್ ಅಲ್ಲೇ ಬರಿಬೇಕು. V3 ಆದ ತಕ್ಷಣ ಬೈ ಎನ್ನುವಂತಹ ಒಂದು ವರ್ಡ್ ಅನ್ನ ಕಂಪಲ್ಸರಿಯಾಗಿ ಸೇರಿಸ್ಬೇಕು. ಅದು ಫಾರ್ಮುಲಾ ಅಂತಾನೆ ಅನ್ಕೊಳ್ರಿ. ಓಕೆ, ನಾನೀಗ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಐ ಡ್ರಿಂಕ್ ಮಿಲ್ಕ್. ಈ ಒಂದು ಸೆಂಟೆನ್ಸ್ ಅನ್ನ ನಾನೀಗ ಬರೆಸ್ತಾ ಇರುವಂತಹ ಪ್ರತಿಯೊಂದು ಸ್ಟ್ರಕ್ಚರ್ಗೂ ನೀವು ಚೇಂಜ್ ಮಾಡಿ. ಓಕೆ, ಈಗ ಏನಾಗುತ್ತೆ? ಮಿಲ್ಕ್ ಸಿಂಗ್ಯುಲರಾ ಪ್ಲೂರಲ್ಲ? ಸಿಂಗ್ಯುಲರ್. ಈಸ್, ಮಿಲ್ಕ್ ಈಸ್. V3 ಡ್ರಿಂಕ್ ಇದ್ದಿದ್ದು ಏನಾಗುತ್ತೆ? ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಡ್ರ್ಯಾಂಕ್ ಡ್ರಂಕ್ ಆಗುತ್ತೆ. ಡ್ರಂಕ್ ಬೈ ಐ ಇದ್ದಿದ್ದು ಮೀ. ಅರ್ಥ ಆಯ್ತಲ್ಲ? ಮಿಲ್ಕ್ ಈಸ್ ಡ್ರಂಕ್ ಬೈ ಮೀ ಅಂತ ನಮ್ಮ ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ಈ ಸ್ಟ್ರಕ್ಚರ್ ಅನ್ನ ಕಲ್ತ್ರೆ ಸಾಕು, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನೀವು ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂದ ತಕ್ಷಣ ING ಫಾರ್ಮ್ ಬರ್ತದೆ. V4 ಮೇನ್ ವರ್ಬ್ ಯಾವಾಗ್ಲೂ V4 ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಗೊತ್ತು. ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿ ಇರುತ್ತೆ. ಇದನ್ನ ನಾವ್ ಏನಾಗಿ ಕನ್ವರ್ಟ್ ಮಾಡ್ಬೇಕಂಗಾದ್ರೆ ನೋಡಿ, ಸಬ್ಜೆಕ್ಟ್ ಅಲ್ಲಿ ಇರೋದು ಆಬ್ಜೆಕ್ಟ್ ಗೆ ಹೋಗುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬೇಕೇ ಬೇಕು ನಮ್ಗೆ, ಅದಕ್ಕೆ ಈಸ್ ಮತ್ತೆ ಆರ್ ಅನ್ನ ತಗೋಬೇಕು. ಇಲ್ಲಿ ನೋಡಿ ING ಅಂತ ಬಂತು ಅಂದ ತಕ್ಷಣ ನಾವ್ ಇಲ್ಲಿ ಏನ್ ತಗೋಬೇಕು? ಬೀಯಿಂಗ್. ಬೀಯಿಂಗ್ ಪ್ಲಸ್ V3. ಮೇನ್ ವರ್ಬ್ ಯಾವಾಗ್ಲೂ ಕೂಡ V3 ಫಾರ್ಮ್ ಅಲ್ಲೇ ಇರಬೇಕು. ಬೈ ಪ್ಲಸ್ ಸಬ್ಜೆಕ್ಟ್ ಅಲ್ಲಿ ಇರೋದು ಆಬ್ಜೆಕ್ಟ್ ಪ್ಲೇಸ್ ಗೆ ಹೋಗುತ್ತೆ. ಅರ್ಥ ಆಯ್ತಲ್ಲ? ಈಗ ಇದೇ ಸೆಂಟೆನ್ಸ್ ಅನ್ನ ಈ ಫಾರ್ಮುಲಾಗ ಅಪ್ಲೈ ಮಾಡ್ಬೋದಾ? ನೋಡಿ, ಮಿಲ್ಕ್ ಈಸ್ ಬೀಯಿಂಗ್ ಡ್ರಂಕ್ ಬೈ ಮೀ ಅಲ್ವಾ? ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್, ಹ್ಯಾಸ್ ಬರುತ್ತೆ. ಹ್ಯಾವ್, ಹ್ಯಾಸ್ ಪ್ಲಸ್ V3 ಆಸ್ ಇಟ್ ಈಸ್ ಇರುತ್ತೆ. ನಾವು ಅದರಲ್ಲಿ V3 ಅಂತ ಚೇಂಜ್ ಮಾಡೋ ಅವಸರ ಇಲ್ಲ, ಇಲ್ಲೇ V3 ಕೊಟ್ಬಿಟ್ಟಿರ್ತಾರೆ. ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿರುತ್ತೆ. ಇದನ್ನ ನಾವ್ ಏನಾಗಿ ಕನ್ವರ್ಟ್ ಮಾಡ್ಬೇಕು? ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್, ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್. ಆಬ್ಜೆಕ್ಟ್ ಪ್ಲಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತೆ ಹ್ಯಾಸ್ ಬಂದಿದೆ, ಬರೆಯೋಣ. ಹ್ಯಾವ್ ಮತ್ತೆ ಹ್ಯಾಸ್ ಜೊತೆಗೆ ಏನ್ ಬರ್ಬೇಕು ಇಲ್ಲಿ ಹಂಗಾದ್ರೆ? ಹ್ಯಾವ್, ಹ್ಯಾಸ್ ಜೊತೆಗೆ ಹ್ಯಾವ್, ಹ್ಯಾಸ್ ಅಂತ ಬಂತು ಅಂದ ತಕ್ಷಣ ಅಲ್ಲಿ ಬೀನ್ ಅನ್ನೋದು ಸೇರ್ಕೊಂತೈತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಬೀನ್ ಆದ ತಕ್ಷಣ ಮೇನ್ ವರ್ಬ್ ಬರ್ಬೇಕು. ಇಲ್ಲಿ ಆಸ್ ಇಟ್ ಈಸ್ V3 ಇದ್ದೇ ಇದೆ, ಆಸ್ ಇಟ್ ಈಸ್ ಬರೆಯೋದು V3 ಬಸ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಈ ರೀತಿಯಾಗಿ ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್. ಇದನ್ನೇ ಚೇಂಜ್ ಮಾಡಿ. ಐ ಹ್ಯಾವ್ ಬರುತ್ತೋ ಹ್ಯಾಸ್ ಬರುತ್ತೋ? ಐ ಇರುತ್ತಾ ಇಲ್ಲಿ? ಮಿಲ್ಕ್, ಮಿಲ್ಕ್ ಹ್ಯಾಸ್ ಬೀನ್ ಡ್ರಂಕ್ ಬೈ ಮೀ ಅಲ್ವಾ? ಈ ರೀತಿಯಾಗಿ ನಿಮ್ಮ ಆನ್ಸರ್. ನೆಕ್ಸ್ಟ್ ಸಿಂಪಲ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಯಾಕೆ ಬರಲ್ಲ? ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುವಂತಹ ಬೀನ್ ಅನ್ನ ಈ ಪರ್ಫೆಕ್ಟ್ ಗೆ ಹಾಕೊಂಡ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಇನ್ನೂ ಒಂದು ಚೇಂಜ್ ಮಾಡಕ್ಕೆ ಬೇರೆ ವರ್ಡ್ಸ್ ಯಾವು ಎಕ್ಸ್ಟ್ರಾ ಇರಲ್ಲ. ಇಲ್ಲಿಗೆ ತಗೊಂಡ್ಬಿಟ್ಟಿರೋದ್ರಿಂದ ನಾವು ಇಲ್ಲಿಗೆ ಕಟ್ ಮಾಡ್ತೀವಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಯಾವುದೇ ರೀತಿಯಾಗಿ ಚೇಂಜ್ ಮಾಡಕ್ಕೆ ಬರಲ್ಲ. ಇದೇ ಫೈನಲ್ ಆಗಿರುತ್ತೆ, ಅದಕ್ಕೆ ನಾವು ಅದನ್ನ ತಗೊಳ್ಳಲ್ಲ. ಓಕೆ, ನೆಕ್ಸ್ಟ್ ಸಿಂಪಲ್ ಪಾಸ್ಟ್. ಏನು ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿರ್ಬೋದು
ನೋಡಿ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ ಅಲ್ವಾ. ಈಗ ಇದನ್ನ ಏನಾಗಿ ಚೇಂಜ್ ಮಾಡ್ತೀರಾ ನೀವು, ಮತ್ತೆ ಕ್ರಾಸ್ ಸೆಕ್ಷನ್ ಮಾಡಿ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಲಾಸ್ಟ್ ಹೋಗುತ್ತೆ. ಸಬ್ಜೆಕ್ಟ್ ಅಂತ ಅನ್ಕೋಬೇಕು. ಈಗ ಸಬ್ಜೆಕ್ಟ್ ಆದ ತಕ್ಷಣನೇ ಏನ್ ಬರ್ಬೇಕು ನಮಗೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಇದು ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇಲ್ಲ. ನಾವ್ ಅವಾಗ ಏನ್ ಮಾಡ್ಬೇಕು, ಪಾಸ್ಟ್ ಟೆನ್ಸ್ ಅಂದ ತಕ್ಷಣ ವಾಸ್ ಮತ್ತೆ ವರ್ ತಗೋಬೇಕು. ವಾಸ್ ಆರ್ ವರ್ ಅನ್ನ ತಗೋಬೇಕಾಗುತ್ತೆ. ತಗೊಂಡಾದ ತಕ್ಷಣ ಮೇನ್ ವರ್ಬ್ ಬರ್ಬೇಕು. ಮೇನ್ ವರ್ಬ್ ಇಲ್ಲಿ V2 ಕೊಟ್ಟಿದ್ರು ಕೂಡ ನಾವೇನಾಗಿ ಚೇಂಜ್ ಮಾಡ್ಬೇಕು, V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಈ ರೀತಿಯಾಗಿ ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಬೇಕು. ನೋಡಿ ಇವಾಗ ಮಿಲ್ಕ್ ವಾಸ್, ಸಿಂಗ್ಯುಲರ್ ಗೆ ವಾಸ್, ಪ್ಲೂರಲ್ ಗೆ ವರ್. ಓಕೆ, ಮಿಲ್ಕ್ ವಾಸ್ ಡ್ರಂಕ್ ಬೈ ಮೀ ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ. ಇಷ್ಟು ಕೂಡ ನೀವು ಈ ಫಾರ್ಮುಲಾಗೆ ಈ ಒಂದು ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡ್ತಾ ಹೋಗಿ. ಸಿಂಗ್ಯುಲರ್ ಬಂದ್ರೆ ಈಸ್ ಆರ್ ಅಲ್ಲಿ ಈಸ್ ಸಿಂಗ್ಯುಲರ್ ಗೆ ಆರ್ ಪ್ಲೂರಲ್ ಗೆ ಬರುತ್ತೆ. ಆಮೇಲೆ ಹ್ಯಾವ್ ಹ್ಯಾಸ್ ಅಲ್ಲಿ ಹ್ಯಾಸ್ ಸಿಂಗ್ಯುಲರ್ ಗೆ ಬರುತ್ತೆ, ಹ್ಯಾವ್ ಅನ್ನೋದು ಪ್ಲೂರಲ್ ಗೆ ಬರುತ್ತೆ. ವಾಸ್ ವರ್ ಅಲ್ಲಿ ವಾಸ್ ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ವರ್ ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇಷ್ಟು ಈ ಒಂದು ಸೆಂಟೆನ್ಸ್ ಅನ್ನ ಈ ಎಲ್ಲಾ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತಾ ಹೋಗ್ರಿ. ಅವಾಗ ನಿಮಗೆ ಈ ಒಂದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ತುಂಬಾ ಈಸಿಯಾಗಿ ಕನ್ವರ್ಟ್ ಮಾಡೋಕೆ ಆಗುತ್ತೆ. ನೆಕ್ಸ್ಟ್ ಯಾವುದು ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐದನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್. ಕಂಟಿನ್ಯೂಸ್ ಅಂದ ತಕ್ಷಣ ನಮಗೆ V4 ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದಾಗ ಮತ್ತೆ ಕ್ರಾಸ್ ಸೆಕ್ಷನ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಪ್ಲೇಸ್ ಗೆ ಬರದ ತಕ್ಷಣ ನಮ್ಗೆ ಹೆಲ್ಪಿಂಗ್ ವರ್ಬ್ಸ್ ಬೇಕಲ್ವಾ. ವಾಸ್ ವರ್ ಆಸ್ ಇಟ್ ಈಸ್ ಇರ್ತದೆ, ವಾಸ್ ಆರ್ ವರ್ ಪ್ಲಸ್ ಈ ING ಬಂತು ಅಂದ ತಕ್ಷಣ ನಾವು ಬೀಯಿಂಗ್ ಅನ್ನ ಆಡ್ ಮಾಡ್ಕೋಬೇಕು. ಬೀಯಿಂಗ್ ಪ್ಲಸ್ ಇಲ್ಲಿ ಮೇನ್ ವರ್ಬ್ ಬರ್ಬೇಕು. ಬೀಯಿಂಗ್ ಆದ ತಕ್ಷಣ V3 ಪ್ಲಸ್ ಬೈ ಫಾರ್ಮುಲಾ ಪ್ಲಸ್ ಸಬ್ಜೆಕ್ಟ್. ಈ ರೀತಿಯಾಗಿ ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗುತ್ತೆ. ಈ ಒಂದು ಸ್ಟ್ರಕ್ಚರ್ಗೆ ಈ ಒಂದು ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಟೆನ್ಸ್ ಯಾವ್ದಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್. ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇನೆ ತಗೊಂಡ್ಬಿಟ್ಟಿದೀವಿ, ಅದಕ್ಕೆ ಈಗ ಉಳಿದಿರೋದು ಯಾವುದು, ಹ್ಯಾಡ್. ಪ್ಲಸ್ ಪರ್ಫೆಕ್ಟ್ ಅಂದ ತಕ್ಷಣ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, V3 ನಲ್ಲೇ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡೋದಾದ್ರೆ ಮತ್ತೆ ಕ್ರಾಸ್ ಸೆಕ್ಷನ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಹ್ಯಾಡ್ ಜೊತೆಗೆ ಏನ್ ಬರುತ್ತೆ, ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದ ತಕ್ಷಣ ನಮಗೆ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬರಬೇಕು. ಹ್ಯಾಡ್ ಪ್ಲಸ್ ಬೀನ್. ಇಲ್ಲಿ ಆಸ್ ಇಟ್ ಈಸ್ V3 ಇರುತ್ತೆ. ಪರ್ಫೆಕ್ಟ್ ಅಂದ ತಕ್ಷಣ ಆಸ್ ಇಟ್ ಈಸ್ V3 ನೇ ಬರೀರಿ. ಅದಾದ ತಕ್ಷಣ ಬೈ ಪ್ಲಸ್ ಸಬ್ಜೆಕ್ಟ್. ಅರ್ಥ ಆಯ್ತಲ್ಲ. ಇದು ಆಬ್ಜೆಕ್ಟೇ. ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾವ್ ಈ ಸಬ್ಜೆಕ್ಟ್ ಅನ್ನ ಅಲ್ಲಿ ಸಬ್ಜೆಕ್ಟ್ ಅನ್ನ ತಗೊಂಡು ಬರಿತೀವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸಬ್ಜೆಕ್ಟ್ ಅಂತಾನೆ ಮೆನ್ಷನ್ ಮಾಡ್ತಿದ್ದೀನಿ. ಇದು ಯಾವತ್ತೂ ಸಬ್ಜೆಕ್ಟ್ ಆಗಲ್ಲ. ವಾಕ್ಯದ ಕೊನೆಗೆ ಬರುವಂತಹ ಯಾವುದೇ ವರ್ಡ್ ಆಬ್ಜೆಕ್ಟೇ ಆಗಿರುತ್ತೆ. ಮೊದಲಿಗೆ ಬರುವಂತಹದ್ದು ಮಾತ್ರ ಸಬ್ಜೆಕ್ಟ್ ಆಗಿರುತ್ತೆ. ನೀವು ಬಿಡಿಸೋದು ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಆಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಅಂತ ಬರ್ದಿದ್ದೀನಿ. ಅದನ್ನು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಯಾವ ಟೆನ್ಸ್ ಇದೆ ಹೇಳಿ. ಫ್ಯೂಚರ್. ಆರನೇದು, ಇದು ಏಳನೇದು. ಸಿಂಪಲ್ ಫ್ಯೂಚರ್. ಫ್ಯೂಚರ್ ಸಿಂಪಲ್ ಅಂದ್ರೂ ಒಂದೇ, ಫ್ಯೂಚರ್ ಸಿಂಪಲ್ ಅಂದ್ರೂ ಒಂದೇ, ಸಿಂಪಲ್ ಫ್ಯೂಚರ್ ಅಂದ್ರೂ ಕೂಡ ಒಂದೇ. ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ಈಗ ಇದನ್ನ ನಾವು ಪ್ಯಾಸಿವ್ ಗೆ ಕನ್ವರ್ಟ್ ಮಾಡಿದಾಗ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್, ಅದಾದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಇಲ್ಲಿ ನಮಗೆ ಆಗ್ಲೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನ್ ಸೇರಿಸಬೇಕು, ವಿಲ್ ಶಲ್ ಬಂದ ತಕ್ಷಣ ಬಿ ಅನ್ನುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಆಡ್ ಮಾಡ್ಕೋಬೇಕು. ವಿಲ್ ಆರ್ ಶಲ್, ಇದ್ರ ಜೊತೆಗೆ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಆಡ್ ಮಾಡ್ಕೋಬೇಕು. ಇದಾದ್ಮೇಲೆ ಮೇನ್ ವರ್ಬ್ ಬರ್ದಾಗ V3 ಫಾರ್ಮ್ ಮೇನ್ ವರ್ಬ್ ಆಗುತ್ತೆ. ಅವಾಗ ಅದಾದ ತಕ್ಷಣ ಬೈ ಪ್ಲಸ್ ಸಬ್ಜೆಕ್ಟ್. ಈ ರೀತಿಯಾಗಿ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಬೇಕು. ಇಲ್ಲಿ ನೋಡಿ
IV ಅಂತ ಬಂದ್ರೆ ಮಾತ್ರ ಶೆಲ್ ಅಂತ ಯೂಸ್ ಮಾಡಿ ಅಂತ ಹೇಳಿದ್ದೆ. ಅದೇ ಫಾರ್ಮುಲಾ ಎಲ್ಲಾ ಕಡೆಗೂ ನೀವು ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಯಾಕೆ ಬರಲ್ಲ ಅಂತಂದ್ರೆ, ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಬಳಸುವಂತಹ ಬಿ ಯನ್ನ ನಾವು ಇಲ್ಲಿ ಸಿಂಪಲ್ ಫ್ಯೂಚರ್ ಅಲ್ಲಿನೇ ಬಳಸ್ಕೊಂಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತಗೊಳ್ಳಲ್ಲ ಪ್ಯಾಸಿವ್ ವಾಯ್ಸ್ ಗೆ. ಅರ್ಥ ಆಯ್ತಲ್ಲ? ಈಗ ಫ್ಯೂಚರ್ ಸಿಂಪಲ್ ಆಯ್ತು, ಸಿಂಪಲ್ ಫ್ಯೂಚರ್ ಆಯ್ತು, ಫ್ಯೂಚರ್ ಕಂಟಿನ್ಯೂಸ್ ಅನ್ನ ನಾವು ತಗೊಳ್ಳಲ್ಲ. ಅದಾದ್ಮೇಲೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್, ಪರ್ಫೆಕ್ಟ್ ಅಂದ ತಕ್ಷಣ ಹ್ಯಾವ್, ಹ್ಯಾಸ್, ಹ್ಯಾಡ್ ಇವು ಬರ್ತವೆ. ಈಗ ನಮ್ಗೆ ಫ್ಯೂಚರ್ ಅಲ್ಲಿ ಬರುವಂತದ್ದು ಒಂದೇ ಯಾವುದು? ಹ್ಯಾವ್, ವಿಲ್ ಹ್ಯಾವ್, ಶಲ್ ಹ್ಯಾವ್. ಅದ್ರ ಜೊತೆಗೆ ಏನ್ ಬರುತ್ತೆ? ಈಗ ಪರ್ಫೆಕ್ಟ್ ಅಂದ ತಕ್ಷಣ ಹ್ಯಾಡ್ ಬಂತು, ಅದ್ರ ಜೊತೆಗೆ ನಮ್ಗೆ ಏನ್ ಬರ್ಬೇಕು? ಬೀನ್ ಬರ್ಬೇಕು. ಈಗ ನೋಡಿ ಇದ್ರ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅಂತಂದ್ರೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್, ಸಾರಿ ವಿಲ್ ಹ್ಯಾವ್ ಆರ್ ಶಲ್ ಹ್ಯಾವ್ ಪ್ಲಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಮೇನ್ ವರ್ಬ್ ಪರ್ಫೆಕ್ಟ್ ಅಂದ ತಕ್ಷಣ V3 ಅಲ್ಲಿ ಇರುತ್ತೆ ಆಬ್ಜೆಕ್ಟ್. ಇದು ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿತ್ತು. ಇದನ್ನ ನಾವು ಈ ಒಂದು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಆಬ್ಜೆಕ್ಟ್ ಪ್ಲಸ್ ಫಸ್ಟ್ ತಗೋತೀವಿ, ಅದಾದ್ಮೇಲೆ ವಿಲ್ ಹ್ಯಾವ್, ಶಲ್ ಹ್ಯಾವ್, ಅದ್ರ ಜೊತೆಗೆ ಎಕ್ಸ್ಟ್ರಾ ಏನ್ ತಗೊಂತೀವಿ? ವಿಲ್ ಹ್ಯಾವ್, ಶಲ್ ಹ್ಯಾವ್, ಅದ್ರ ಜೊತೆಗೆ ಬೀಯಿಂಗ್ ಬೀನ್ ಅನ್ನ ತಗೋಬೇಕು. ಪರ್ಫೆಕ್ಟ್ ಅಂತ ಬಂದ ತಕ್ಷಣ ಬೀನ್ ತಗೋಬೇಕು, ಅಥವಾ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದ ತಕ್ಷಣ ಬೀನ್ ತಗೊಳ್ರಿ. V4 ಬಂತು ಅಂದ್ರೆ ಬೀಯಿಂಗ್ ತಗೊಳ್ರಿ. ಅರ್ಥ ಆಯ್ತಲ್ಲ? ಈಗ ಬೀನ್ ತಗೋಬೇಕಾ, ಬೀಯಿಂಗ್ ತಗೋಬೇಕಾ? ಬೀನ್. ಈಗ ಮೇನ್ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು? ಆಸ್ ಇಟ್ ಈಸ್ V3 ಅಲ್ಲಿ ಇರ್ಬೇಕು, ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇಷ್ಟು ಕಲ್ತ್ರೆ ನೀವು ಅರ್ಧ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕಲ್ತಂಗೆ. ಇನ್ನು ಒಂದು ನೆನ್ಪಿಟ್ಕೋಬೇಕು, ಇನ್ನೊಂದು ಪಾಯಿಂಟ್ ಯಾವುದು ಅಂತ ಅಂದ್ರೆ ನೋಡಿ, ಮಾಡಲ್ ಆಕ್ಸಿಲರೀಸ್ ಅಂತ ಕರಿತೀವಿ. 9ನೇ ಪಾಯಿಂಟ್ ಯಾವುದು? ಮಾಡಲ್ ಆಕ್ಸಿಲರೀಸ್. ಅರ್ಥ ಆಯ್ತಲ್ಲ? ಮಾಡಲ್ ಆಕ್ಸಿಲರೀಸ್ ಅನ್ನ ಕಲಿಬೇಕು. ಯಾವ್ಯಾವ ವರ್ಡ್ಸ್ ಬರ್ತವೆ ಮಾಡಲ್ ಆಕ್ಸಿಲರೀಸ್? ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ಇವೆಲ್ಲ ಕೂಡ ಬರ್ತವೆ. ಇಲ್ಲಿ ಈ ರೀತಿ ಬಂದಾಗ ಹೆಂಗೆ ಚೇಂಜ್ ಮಾಡ್ತೀರಾ ನೋಡಿ. ಕ್ಯಾನ್ ಇದ್ರೆ ಕ್ಯಾನ್ ಬಿ ಅಂತ ಮಾಡ್ಬೇಕು, ಕುಡ್ ಬಿ ಅಂತ ಮಾಡಂಗಿಲ್ಲ ಅದನ್ನ. ಮತ್ತೆ ಕ್ಯಾನ್ ಇದ್ರೆ ಕ್ಯಾನ್ ಬಿ ಅಂತ ಚೇಂಜ್ ಮಾಡಿ, ಕುಡ್ ಇದ್ರೆ ಕುಡ್ ಬಿ ಅಂತಾನೆ ಚೇಂಜ್ ಮಾಡಿ, ಕುಡ್ ಬಿ. ಅಥವಾ ಕ್ಯಾನ್ ಇದ್ರೆ ನೀವು ಕುಡ್ ಮಾಡ್ಬಿಟ್ಟು ಕುಡ್ ಇದ್ರೆ ಕ್ಯಾನ್ ಮಾಡಬಾರ್ದು, ಉಲ್ಟಪಟ್ಟ ಮಾಡಬಾರ್ದು. ಕ್ಯಾನ್ ಇದ್ರೆ ಕ್ಯಾನ್ ಬಿ ಅಂತಾನೆ ಬರೀರಿ, ಕುಡ್ ಇದ್ರೆ ಕುಡ್ ಬಿ ಅಂತ ಬರೀರಿ. ಮೇ ಇದ್ರೆ ಮೇ ಬಿ, ಮೈಟ್ ಅಂತ ಕೊಟ್ಟಿದ್ರೆ ಮೈಟ್ ಬಿ. ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಕೊಂತ ಹೋದ್ರೆ ಆಯ್ತು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಪ್ರತಿಯೊಂದು ಟೈಪ್ ಆಫ್ ಸೆಂಟೆನ್ಸ್ ಅನ್ನ ತಗೊಂಡು ಈ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇರುವಂತಹ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ಚೇಂಜ್ ಮಾಡಕ್ಕೆ ಬರಲ್ಲ. ಇನ್ನು ಉಳಿದಂತಹ ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಇಂಪೆರೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಎಲ್ಲಾ ಸೆಂಟೆನ್ಸ್ ಗಳನ್ನ ಯಾವ ರೀತಿಯಾಗಿ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ನ ಮೂಲಕ ತಿಳಿಸೋದ್ರ ಮುಖಾಂತರ ನನಗೆ ಅರ್ಥ ಮಾಡಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.